ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನಾನಿವತ್ತು 2 kg ಮೀನನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿ ಸಾಂಬಾರು ಕುದಿವರೆಗೂ ಕೂಡ ಇದನ್ನು ಮುಚ್ಚಿಟ್ಬಿಡೋಣ. ಹಾಗೆ ಈ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಮಸಾಲೆ ಬೇಕು ನಾವು ರೆಡಿ ಮಾಡ್ಕೊಳ್ಳೋಣ. ಹಾಗೆ 5 6 ಲವಂಗ, 1-2 ಪೀಸಸ್ ಚಕ್ಕೆ, 1 ಇಂಚ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ 1-2 ಗೆಂಡೆ ಆಗುವಷ್ಟನ್ನು ನಾನು ಬಿಡಿಸಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿನ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ರುಬ್ಬೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2 ಎಲೆಗಳನ್ನ ಪುದೀನ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. 1-2 ಗೆಂಡೆ ದಪ್ಪದು ಈರುಳ್ಳಿನ ಕಟ್ ಮಾಡಿ ರುಬ್ಬೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 4 ಟೊಮೊಟೊ ಮೀಡಿಯಮ್ ಸೈಜ್ನ ನಾನು ಇಲ್ಲಿ ರುಬ್ಬೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ನಾನು ಇಲ್ಲಿ ಮೀನು ಸಾಂಬಾರು ಮಾಡೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಗಸಗಸೆನೂ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 1 ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನಾನು ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಡಾಯಿನ ಇಟ್ಟು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಆಗಲೇ ನಾವು ರುಬ್ಬಿಟ್ಟಂಥ ಮಸಾಲೆ ಎಲ್ಲ ನೋಡ್ಬೋದು ನೀವು, ತುಂಬ ನುಣ್ಣಗಾಗಿದೆ. ಈಗ ಈ ಫ್ರೈ ಆದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ನಾವು ಈ ಖಾರನ ಸೇರಿಸ್ಕೊಳ್ಳೋಣ. ಈ ಸೇರಿಸಿದಂಥ ಖಾರನ ನಾವು 1-2 ನಿಮಿಷ ಮುಚ್ಚಿ ನಾವು ಬೇಯಿಸ್ಕೊಳ್ಳೋಣ. ಯಾಕೆ ಅಂದರೆ ಎಲ್ಲ ಹಸಿ ಮಸಾಲೆನೇ ಹಾಕಿರೋದ್ರಿಂದ ಈ ಖಾರ ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾವು 1-2-3 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಬೆಂದ ನಂತರ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ಹಂಗಂತ ಜಾಸ್ತಿ ಹಾಕೋದೇನು ಬೇಡ. 1 ಲೀಟ್ರು 1.5 ಲೀಟ್ರ್ ನೀರನ್ನ ಈ ಮಸಾಲೆಗೆ ಸೇರಿಸಿದ್ರೆ ಒಂದು ಹದವಾಗಿ ಸಾಂಬಾರು ಕೂಡ ಬರುತ್ತೆ. ನಾವು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನಾವು ಹುಣಸೆಹಣ್ಣು ಹುಳಿನ ನಾವು ಈ ಸಮಯದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸಾಂಬಾರೆಲ್ಲ ಚೆನ್ನಾಗಿ ಬೆಂದ ಮೇಲೆ ಹುಳಿನ ಹಾಕಬೇಕಾಗುತ್ತೆ. ಹಾಗೆ ಉಪ್ಪನ್ನು ಕೂಡ ನಾವು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಈಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ನೋಡ್ಬೋದು ನೀವು. ಈಗ ಸ್ವಲ್ಪ ಉರಿನ ಕಡಿಮೆ ಮಾಡಿ ನಾವು ಮೀನನ್ನ ಒಂದೊಂದೇ ಬಿಡ್ತಾ ಹೋಗೋಣ. ಸುತ್ತ ಮೀನುಗಳನ್ನೆಲ್ಲ ಸಾಂಬಾರಿನಲ್ಲಿ ಬಿಡೋಣ. ಹಾಗೆ ವೀಕ್ಷಕರೇ, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಈಗ ಮೀನೆಲ್ಲ ಒಂದೊಂದೇ ಬಿಟ್ಟಾಯಿತು. ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. 5-6 ನಿಮಿಷ ನಾವು ಮುಚ್ಚಿ ಬೇಯಿಸ್ಕೊಂಡ್ವಿ ಅಂದರೆ ಸಾಂಬಾರು ಚೆನ್ನಾಗಿ ರೆಡಿಯಾಗುತ್ತೆ. ಈಗ ನೀವು ನೋಡ್ಬೋದು, ಸೂಪರಾಗಿರೋ, ರುಚಿಯಾಗಿರೋ, ಟೇಸ್ಟಿಯಾಗಿರೋ ಮೀನು ಸಾಂಬಾರು ರೆಡಿ ಆಯಿತು. ನಮ್ಮನೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೀನು ಸಾರು ರೆಡಿ ಆಯಿತು. ನೀವು ಕೂಡ ಮೀನು ತಂದು ಸಾಂಬಾರು ಮಾಡಿ ಊಟ ಮಾಡಿ ನನಗೂ ಕೂಡ ಕಮೆಂಟ್ ಮಾಡಿ.
ನಾನೇನು ಮಸಾಲೆ ಹಾಕಿದ್ದೀನಿ ಇದೇ ರೀತಿ ಹಾಕಿ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ಮೇಲ್ಗಡೆ ಇರೋ ಸಾಂಬಾರನ್ನ ಸ್ವಲ್ಪ ತೆಗ್ದಿದ್ದೀನಿ. ಯಾಕೆ ಅಂದರೆ ವಿಡಿಯೋಕ್ಕೆ ಪೀಸ್ಗಳು ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು. ನೀವು ನೋಡ್ಬೋದು ಈ ರೀತಿಲಿ ನಮ್ಮನೇಲಿ ಸಾಂಬಾರು ಮೀನು ಕೂಡ ಚೆನ್ನಾಗಾಗಿತ್ತು. ನೀವು ಕೂಡ ಈ ರೀತಿಲಿ ಒಂದು ಸಾರಿ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ಬೋದು ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೀನುಗಳೆಲ್ಲ ಬೆಂದಿದೆ, ಸಾಂಬಾರು ಕೂಡ ಚೆನ್ನಾಗಾಗಿದೆ. ಇಷ್ಟೊತ್ತು ನನ್ನ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.